ಬಂದ ಗುರು ಬಂದ. ಹಾ ಭಯ್ಯ ಗುರು ಪಿಕಪ್ 5 ಕಿಲೋಮೀಟರ್ ಇದೆ. ಯಾವ ನಿಂತ್ಕೊಂಡ್ಬರ್ತಾನೆ ಪಿಕಪ್? ಬೇಡ ಗುರು. 5 ಕಿಲೋಮೀಟರ್ ಪಿಕಪ್, 10 ಕಿಲೋಮೀಟರ್ ಡ್ರಾಪ್ ಅಂತೆ. 400 400. ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನೈಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದು ಒಂದ್ಸಲ ಟ್ರೈ ಮಾಡೋಣ ಅಂತ ಅನ್ಕೊಂಡಿನಿ. ಅಂದ್ರೆ ಟೈಮ್ ಇವಾಗ 9 ಗಂಟೆ ಆಗಿದೆ. 9 ಗಂಟೆಯಿಂದ 12 ಗಂಟೆವರೆಗೂ ಮಾಡೋಣ ಅಂತ ಅನ್ಕೊಂಡಿನಿ. ಏನಾದ್ರು ಪ್ರೈಸ್ ಜಾಸ್ತಿ ಕೊಟ್ಟು ಕಮಿಷನ್ ಎಲ್ಲ ಕಮ್ಮಿ ಕಟ್ ಮಾಡ್ಕೊಂಡಂಗಿದ್ರೆ ಇನ್ನೂ 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡು 1 ಗಂಟೆವರೆಗೂ ಮಾಡೋಣ. ಅಂದ್ರೆ ನೈಟ್ ಬೈಕ್ ಟ್ಯಾಕ್ಸಿ ನಾನು ಯಾವತ್ತೂ ಇದುವರೆಗೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ. ನೋಡೋಣ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅನ್ನೋದು. ಅಂದ್ರೆ 9 ಗಂಟೆನ 12 3 ಅವರ್ ಆಗುತ್ತೆ. 1 ಗಂಟೆವರೆಗೂ ಅಂದ್ರೆ 4 ಅವರ್ ಆಗುತ್ತೆ. 4 ಅವರಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂದ್ರೆ ಇನ್ನು ಊಟ ಮಾಡಿಲ್ಲ ನಾನು. ಅಂದ್ರೆ ಫಸ್ಟ್ ಊಟ ಮಾಡ್ಬಿಟ್ಟು ಆಮೇಲೆ ಲಾಗಿನ್ ಹೋಗೋಣ ಅಂತ ಅನ್ಕೊಂಡಿದೀನಿ. ಬಟ್ ಇಲ್ಲೆಲ್ಲ ಹೋಟ್ಲು ಹುಡುಕ್ತಾ ಇದೀನಿ, ಹೋಟೆಲ್ ಎಲ್ಲೂ ಸಿಗ್ತಾ ಇಲ್ಲ. ನೋಡೋಣ, ಹೋಟೆಲ್ ಸಿಕ್ತಿದ್ದಂಗೆ ಊಟ ಮಾಡ್ಕೊಂಡು ಸೀದಾ ಡ್ಯೂಟಿ ಆನ್ ಮಾಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಪೆಟ್ರೋಲ್ ಖಾಲಿ ಆಗಿದೆ. ಬನ್ನಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಫಸ್ಟ್. ಮೇನ್ ಏನಿಲ್ಲ ಅಂದ್ರೆ ಗಾಡಿ ಪೆಟ್ರೋಲ್ ಇರಬೇಕು. ಇಷ್ಟೊಂದು ಜನ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. 400 400. ನೋಡೋಣ, ಆಯ್ತು. ಗಾಯ್ಸ್, ಸದ್ಯಕ್ಕೆ ಇಲ್ಲೆಲ್ಲ ಊಟ ಸಿಗೋ ಥರ ಕಾಣಿಸ್ತಾ ಇಲ್ಲ. ಫಸ್ಟ್ ಆನ್ಲೈನ್ ಹೊರಟೋಗ್ಬಿಡ್ತೀನಿ ತಡ್ರಿ, ನೋಡೋಣ ಆಮೇಲೆ. ರ್ಯಾಪಿಡೋ ನೋಡಿ, 9 ಕಾಲ್ ಆಗೋಯ್ತು. ಆಲೆ ಆನ್ ಮಾಡಿದ್ದೀನಿ. ಅಂದ್ರೆ ಫೇವ್ರೇಟ್ ಏರಿಯಾ ಕೂಡ ಆನ್ ಮಾಡ್ಕೊಳ್ಳೋಣ. ಓಕೆ, ಏನ್ ಗುರು ಫುಡ್ ಆರ್ಡರ್ ಕೊಟ್ಟವನೆ. ಅಂದ್ರೆ ಪಿಕಪ್ ನೋಡ್ರಿ, 4 ಕಿಲೋಮೀಟರ್ ಪಿಕಪ್ ಕೊಟ್ಟವನೆ. 5 ಕಿಲೋಮೀಟರ್ ಡ್ರಾಪಿಗೆ ಟೋಟಲ್ ಆಗಿ 55 ರೂಪಾಯಿ ಕೊಡ್ತಾನಂತೆ. ಬೇಡ ಗುರು ಬೇಡ. ಡ್ರಾಪ್ ನೋಡ್ರಿ ಎಷ್ಟಿದೆ ಅಂತ. 10 ಕಿಲೋಮೀಟರ್ ಡ್ರಾಪ್ ಇದೆ ಗುರು. ಪಿಕಪ್ 5 ಕಿಲೋಮೀಟರ್ ಇದೆ. ಯಾವ ನಿಂತ್ಕೊಂಡ್ಬರ್ತಾನೆ ಪಿಕಪ್? ಬೇಡ ಗುರು. 5 ಕಿಲೋಮೀಟರ್ ಪಿಕಪ್, 10 ಕಿಲೋಮೀಟರ್ ಡ್ರಾಪ್ ಅಂತೆ. ನೋಡಿ, ಅಲ್ಲಿಂದ ಹುಡಿಕೊಂಬಂದೆ. ಯಾವುದೇ ಹೋಟ್ಲು ಸಿಗಲ್ಲ. ಹೊಟ್ಟೆನೂ ತುಂಬ ಹಸುವಾಗ್ಬಿಟ್ಟಿತ್ತು. ಅದರಿಂದಾಗಿ ಒಂದು ಎಗ್ ರೈಸ್ ಅಂಗಡಿ ಇತ್ತು. ಆ ಎಗ್ ರೈಸ್ ಅಂಗಡಿಲಿ ಫ್ರೈಡ್ ರೈಸ್ ಸಿಗುತ್ತೆ ಅಂತ ಹೋಗಿ ಕೇಳಿದೆ. ಫ್ರೈಡ್ ರೈಸ್ ಸಿಗುತ್ತೆ ಅಂತ ಹೇಳಿದ್ರು. ಆ ಫ್ರೈಡ್ ರೈಸ್ ಹಾಕೋಕ್ಕೆ ಅವ್ರಿಗೆ ಹೇಳಿದೆ. ಬಟ್ ಅವ್ನು ಮಾಡೋ ವಿಧಾನ ನೋಡ್ಬೇಕು ನೀವು. ಅಂದರೆ ಎಲ್ಲ ಕರೆಕ್ಟಾಗೆ ಮಾಡ್ತಾಯಿದ್ದಾನೆ. ಬಟ್ ಅಜಿನೋಮೋಟೋ ಹಾಕ್ತಾನೆ ಗುರು. ಲಾಸ್ಟ್ ಒಂದು ಸ್ವಲ್ಪ ನೋಡ್ಬೇಕು ನೀವು ಎಷ್ಟು ಅಜಿನೋಮೋಟೋ ಹಾಕ್ತಾನೆ ಅಂದರೆ. ಟೇಸ್ಟಿಂಗ್ ಪೌಡರು ತುಂಬ ಅಂದರೆ ತುಂಬ ಜಾಸ್ತಿ ಆಗ್ತಾನೆ. ಇದೇ ಥರ ಏನಾರು ನಾವು ಔಟ್ಸೈಡಲ್ಲಿ ಫ್ರೈಡ್ ರೈಸ್ 1 ವಾರ ಇಲ್ಲ ತಿಂಗಳು ತಿಂದ್ವಿ ಅಂದರೆ ಸೀದಾ ಹಾಸ್ಪಿಟ್ಲಲ್ಲಿ ಪೇಷಂಟಾಗಿ ಮಲ್ಕೊಬೇಕಾಗುತ್ತೆ. ನೋಡಿ, ಇವಾಗ ರೈಸ್ ರೈಸ್ ಆದಮೇಲಿಂದ ಈಗ ಸ್ವಲ್ಪ ಮಸಾಲೆಗಳು ಹಾಕ್ತಾಯಿದ್ದಾನೆ ನೋಡಿ. ಇವಾಗ ಆಗ್ತಾನೆ ನೋಡಿ ಅಜಿನೋಮೋಟೋ ಎಷ್ಟು ಆಗ್ತಾ ಅಂತ ನೋಡಿ. ನಾವೇನಾದ್ರು ಡೆಲಿವರಿ ಫೀಲ್ಡಲ್ಲಿ ಇದ್ದರೆ ನಮಗೆ ನೈಟ್ ಹೊತ್ತು ಸಿಗೋದು ಈ ಥರ ಎಗ್ ರೈಸು, ಇಲ್ಲಾಂದರೆ ಫ್ರೈಡ್ ರೈಸು, ಇಲ್ಲ ನೂಡಲ್ಸೇ ಸಿಗೋದು. ನೋಡಿ, ಅವರು ಟೇಸ್ಟ್ ಬಗ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಕಸ್ಟಮರ್ ಹೆಲ್ತ್ ಬಗ್ಗೆ ಒಂಚೂರು ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ. ಅಷ್ಟೊಂದು ಥರ ಅಜಿನೋಮೋಟೋ ಟೇಸ್ಟಿಂಗ್ ಪೌಡರ್ ಹಾಕೋರೆ ಏನಾಗಬೇಕು ಅಂತ ಹೇಳಿ. ನೋಡಿ, ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಟ್ಟಿದ್ದಾರೆ. ಏನು ಮಾಡೋದು, ಹೊಟ್ಟೆ ಕೇಳಬೇಕಲ್ಲ. ಒಂದು ಅರ್ಧ ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಅಲ್ಲೇ ಇಟ್ಬಿಟ್ಟು ಇವಾಗ ಮತ್ತೆ ಡ್ಯೂಟಿ ಆನ್ ಮಾಡ್ಕೊಂಡು ಡ್ಯೂಟಿ ಮಾಡೋಕ್ಕೆ ಹೊರಟೆ. ಇದ್ಯಾಕ ರ್ಯಾಪಿಡೋ ಬೇರೆ ಆನ್ಲೈನ್ಗೆ ಹೋಗ್ತಾ ಇಲ್ಲ ಗಾಯ್ಸ್ ಅವಾಗಿಂದ. ನೋಡಿ, ಅವಾಗಿಂದ ಹಿಂಗೆ ಬರ್ತಾ ಇದೆ. ಗೋಯಿಂಗ್ ಆನ್ಲೈನ್ ಪ್ಲೀಸ್ ವೆಯ್ಟ್ ಅಂತ ಬರ್ತಾ ಇದೆ. ಬಟ್ ತಗೊಂತಾ ಇಲ್ಲ. ನೆಟ್ ಆಫ್ ಮಾಡಿ ಆನ್ ಮಾಡೋಣ. ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಒಂದು ಬೈಕ್ ಟ್ಯಾಕ್ಸಿ ಕೊಡ್ತಾ ಇಲ್ಲ. ಎಲ್ಲ ಬರೀ ಫುಡ್ಡೇ ಕೊಡ್ತಾ ಇರೋದು. ಇದನ್ನು ಕೂಡ ಸ್ಕಿಪ್ ಮಾಡ್ತೀನಿ. ಅಂದ್ರೆ ಒಂದು ಕೂಡ 3.5 ಕಿಲೋಮೀಟರ್ಗಿಂತ ಕಮ್ಮಿ ಬಂದೇ ಇಲ್ಲ ಪಿಕಪ್. ಅವಾಗಿಂದ ಎಲ್ಲ ಬರೀ 3.5 ಕಿಲೋಮೀಟರ್ ಮೇಲೇನೆ ಪಿಕಪ್ ಬರ್ತಾ ಇರೋದು. ಅಂದ್ರೆ ಹತ್ರ ಇದ್ರೆ ಹಂಗ ತಗೊಂಡ ಕೊಡ್ಬೋದು. ಹತ್ರ ಇದ್ರು ತಗೊಂಡು ಕೊಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿಸ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಬರೇ ಫುಡ್ ಆರ್ಡರ್ ಕೊಡ್ತಾನೆ. ಓ ಮ್ಯಾನ್. ನೋಡಿ, ಮತ್ತೊಂದು ಬಂತು ಗುರು. ಬರೇ ಫುಡ್ ಆರ್ಡರ್. ಎಲ್ಲಪ್ಪ ಬರುತ್ತೆ ಇದು? ಮುರುಗೇಶ್ ಪಾಳ್ಯ ಎಲ್ಲಿ ಬರುತ್ತೋ. ಅಕ್ಸೆಪ್ಟ್ ಮಾಡ್ಲತ್ತ. 84 ರೂಪಾಯಿ ಕೊಡ್ತಾನೆ.
ಅಕ್ಸೆಪ್ಟ್ ಮಾಡಿದೆ. ಶುಗರ್ ಡೆಲಿಷಿಯಸ್ ಅಂತೆ, ಬನ್ನಿ ಹೋಗೋಣ. ನೋಡಿ ಲೊಕೇಶನ್ ಹತ್ರ ಬಂದೀನಿ, ಕ್ಲೋಸ್ ಮ್ಯಾಪ್ ಕೊಟ್ಟು ಅರೈವ್ ಕೊಡ್ತೀನಿ. ಓಕೆ ಗಾಟ್ ಇಟ್. ನೋಡಿ ಹೇಳಿ ಬಾ, ಈ ರ್ಯಾಪಿಡೋದಲ್ಲಿ ಏನಾರು ಫುಡ್ ಏನಾರು ಆರ್ಡರ್ ಪಿಕಪ್ ಮಾಡಕ್ಕೆ ಏನಾರು ಬಂದ್ವಿ ಅಂದ್ರೆ ಇದೇ ಗೋಳು ಗುರು. ಅಂದ್ರೆ ಪಿಕಪ್ ಟೈಮೇ ನೋಡಿ ಇನ್ನೂ 15 ನಿಮಿಷ ವೆಯ್ಟ್ ಮಾಡಬೇಕು. ಹೋಗಪ್ಪ ಅಂತ. ಈ ರ್ಯಾಪಿಡೋದ ಮೇನ್ ಫುಡ್ ಡೆಲಿವರಿ ಮಾಡೋದು ಬೇಜಾರು ಅಂದ್ರೆ ಇದಕ್ಕೇನೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಾಯ್ಬೇಕು. 15 ನಿಮಿಷ 20 ನಿಮಿಷ ಕಾಯೋದು ರೆಸ್ಟೋರೆಂಟ್ ಹತ್ರ ಬಂದು ಹುಡುಗಾಟನ. ಹೋಗಪ್ಪ ಅಂತ. ಅಂದ್ರೆ ಇವನು ರೆಸ್ಟೋರೆಂಟಿಗೂ ನಮಗೂ ಇಬ್ಬರಿಗೂ ಒಟ್ಟಿಗೆ ಆರ್ಡರ್ ಆಗ್ತಾನೆ, ಅದಕ್ಕೋಸ್ಕರ ಹಿಂಗಾಗೋದು. ಅದ್ರಲ್ಲೂ ರೆಸ್ಟೋರೆಂಟ್ ಅವ್ರು 20 ನಿಮಿಷಕ್ಕೆ ಕೊಡ್ತಾರ, ಮ್ಯಾಲ ಒಂದು 10 ನಿಮಿಷ ಮಾಡ್ತಾರೆ, ಅರ್ಧ ಗಂಟೆ ಒಂದೇ ಆರ್ಡರ್ ಡಮಾರು. ಫುಡ್ ಆರ್ಡರ್ ಬಂದಿದ್ರಲ್ಲ, ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಂಡೆ. ಅಂದ್ರೆ ನಾನೇ ಕ್ಯಾನ್ಸಲ್ ಮಾಡಿದೆ. ಇವ್ರು ಕಸ್ಟಮರ್ ಕೇರ್ ಅವ್ರು ಕಾಲ್ ಮಾಡ್ಬಿಟ್ಟು, ಏನಕ್ಕೆ ಅಂದ್ರೆ ತಿರ್ಗಾ ಡ್ರಾಪಿಗೆ 9 ಕಿಲೋಮೀಟರ್ ಆ ಸೈಡಿಗೆ ಹೋಗ್ಬೇಕು ಗುರು. ಅಂದ್ರೆ ಆಪೋಸಿಟ್ ಸೈಡಿಗೆ ಹೋಗ್ಬೇಕು. ಅಂದ್ರೆ ಗೋವಾ ಕಡೆ ನಾನು, ಆದ್ರೂ ಕೂಡ ಆಪೋಸಿಟ್ ಸೈಡಿಗೆ ಹೋಗ್ಬೇಕು. ಜೊತೆಲಿ ಇಲ್ಲಿ ಬೇರೆ 20 ನಿಮಿಷ ವೆಯ್ಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡೆ. ನೋಡೋಣ, ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಟ್ರೈ ಮಾಡೋಣ. ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ಮಾಡಿದ್ದು. ಫುಡ್ ಆರ್ಡರ್ ಯಾವುದೇ ಬಂದ್ರಿಂದ ರಿಸೀವ್ ಮಾಡಲ್ಲ, ಅದೇನಾದ್ರು ಆಗಲಿ ಫುಡ್ ಆರ್ಡರ್ ಮಾತ್ರ ಟಿಕ್ಕೇ ಮಾಡಲ್ಲ. ಬೈಕ್ ಟ್ಯಾಕ್ಸಿ ಮಾತ್ರ ಬಂದ್ರೆ ಪಿಕ್ ಮಾಡ್ಕೊಂಡು ತಗೊಂಡು ಕೊಡ್ತೀನಿ. ಯಾವ ರೆಸ್ಟೋರೆಂಟ್ ಹತ್ರ ಕಾಯ್ತಾನೆ ಹೇಳಿದ್ರು 20 ನಿಮಿಷ 30 ನಿಮಿಷ ರೆಸ್ಟೋರೆಂಟ್ ಹತ್ರ ಕಾಯ್ಬೇಕು ಅಂದ್ರೆ ಯಾರಿಗಾಗುತ್ತೆ. ಆಲ್ಮೋಸ್ಟ್ ರ್ಯಾಪಿಡೋದಲ್ಲೆಲ್ಲ ಅದೇ ಬರೋದು. ಅಂದ್ರೆ ಬಂದಿದ್ದಕ್ಕೆ 8 ರೂಪಾಯಿ ಕೊಟ್ಟವ್ರು ನೋಡ್ರಿ. ನೋಡಿ ಫಸ್ಟ್ನೇ ಬೈಕ್ ಟ್ಯಾಕ್ಸಿ ಆರ್ಡರ್ ಬಂದಿದೆ, ನೀವು ಹೋಗೋಣ ಪಿಕಪ್ ಮಾಡೋಣ. ಗೋ ಟು ಪಿಕಪ್. 1.2 ಕಿಲೋಮೀಟರ್ ಇದೆ ಪಿಕಪ್, ಬನ್ನಿ ಹೋಗಿ ಪಿಕಪ್ ಮಾಡೋಣ. ಇನ್ನೇನು ಹತ್ತತ್ರ ಕಸ್ಟಮರ್ ಲೊಕೇಶನ್ ಬಂದೀನಿ. ಹೋಗಿ ಕಸ್ಟಮರಿಗೆ ಫೋನ್ ಮಾಡೋಣ. ಅಷ್ಟೇ, ನಾನು 90 ಮೀಟರ್ ಇದೆ. ಲೊಕೇಶನ್ ಇಲ್ಲೇ ಹಾಕಿರೋದು, ಕಾಲ್ ಮಾಡೋಣ. ಕಸ್ಟಮರ್ ಪಿಕಪ್ ಲೊಕೇಶನ್ ಇನ್ನ ಮುಂದಕ್ಕೆ ಹಾಕೋದ್ರಲ್ಲ ಗೈಸ್, ಬನ್ನಿ ಮುಂದೆ ಹೋಗಿ ಪಿಕ್ ಮಾಡೋಣ. ಹಿಂದೆಗಡೆ ಆಟೋ ಬೇರೆ ಇದೆ. ಹಾಂ ಹಾಂ, OTP ಬ್ರೋ 26 ಟು ಮ್ಯಾಕ್. ಹೆಲ್ಮೆಟ್ ಬೇಡವಾ ಬ್ರೋ? ಹಾಂ, ಸರಿ ಸರಿ. ಈ ಸೈಡೇನಾ? Pro 91 ಸ್ಕ್ಯಾನರಾ? ಹಾಂ, ಥ್ಯಾಂಕ್ ಯು. ನೋಡಿ ಕ್ಯಾಶ್ ಕಲೆಕ್ಟ್ ಕೊಟ್ಟೆ, ಡನ್. ಅಂದ್ರೆ ನಿಜ ಗಾಯ್ಸ್, ರ್ಯಾಪಿಡೋದೂ ಅಷ್ಟೇ, ಹತ್ರ ಬರ್ತಾನೆ ಅನ್ಕೊಂಡ್ರೆ ದೂರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಕಮಿಷನ್ ಕಟ್ ಮಾಡ್ಕೊಂಡು ನನಗೆ ಬಂದಿದ್ದ ಅಮೌಂಟ್ ನೋಡಿ 74 ರುಪೀಸ್ ಅಷ್ಟೇ. 24 ರುಪೀಸ್ ಕಮಿಷನ್ನೇ ಕಟ್ ಮಾಡ್ಕೊಂಡಿದ್ದಾನೆ. ಅಂದರೆ ಎಷ್ಟು 25% ಕಮಿಷನ್ ತಗೊತಾನೆ ಗುರು ರ್ಯಾಪಿಡೋದವನು. ನೀವೇನೋ 1000 ಅರ್ನಿಂಗ್ ಮಾಡಿದ್ರೆ 250 ರುಪೀಸ್ ಕಮಿಷನ್ ರ್ಯಾಪಿಡೋದವನೇ ತಗೊತಾನೆ. ಈಗ ಅನ್ನಿಸ್ತಂಗೆ ಬೈಕ್ ಟ್ಯಾಕ್ಸಿ ಅಷ್ಟೇ ಅನ್ಸುತ್ತೆ ರಾತ್ರಿ ಹೊತ್ತು. ಅಂದ್ರೆ ಅದು ಸೇಮ್ ಪೀಕ್ ಅವರ್ ಥರನೇ. ಅಂದರೆ ಈಗ ನಮಗೆ ಫುಡ್ಡಲ್ಲಿ ಹೇಗೆ ಪೀಕ್ ಅವರ್ ಇರುತ್ತೋ ರ್ಯಾಪಿಡಲ್ಲೂ ಅಷ್ಟೇ
ಬೈಕ್ ಟ್ಯಾಕ್ಸಿಗೆ ಪೀಕ್ ಅವರ್ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಈಗ ಆಫೀಸ್ಗೆ ಹೋಗೋ ಟೈಮಲ್ಲಿ ಮತ್ತೆ ಆಫೀಸ್ ಬಿಡೋ ಟೈಮಲ್ಲಿ ಪೀಕ್ ಅವರ್ ಅಂತ ಅನ್ಸುತ್ತೆ. ನೋಡಿ ಆರ್ಡರ್ಗಳೇ ಬರ್ತಾ ಇಲ್ಲ. ಯಾವುದೋ ಒಂದು ಆರ್ಡರ್ ಬಂದು ತಗೊಂಡೋದೆ, ಅವ್ರು ಒಬ್ಬರನ್ನ ಯಾರೋ ಡ್ರಾಪ್ ಮಾಡಿ ಬಂದೆ. ಅದಾದ್ಮೇಲೆ ಇನ್ನೊಂದು ಆರ್ಡರ್ ಬಂತು, ಬಟ್ ಯಾರೋ ಬೇರೆಯವ್ರು ಅಕ್ಸೆಪ್ಟ್ ಮಾಡ್ಬಿಟ್ರು, ಅದನ್ನ ಪಿಕ್ ಮಾಡೋಕ್ಕಾಗಿಲ್ಲ. ಈಗ ಸುಮ್ಮನೆ ಹೋಗ್ತಾ ಇದ್ದೀನಿ. ಅಂದ್ರೆ ನಿಮ್ಗೆ ಅವಾಗಲೇ ನಾನು ಇಲ್ಲಿ ಪೆಟ್ರೋಲ್ ಹಾಕ್ಸೋನಲ್ಲ, ಅದೇ ಜಾಗದಲ್ಲಿ ಇದ್ದೀನಿ ಇವಾಗಲೂ ಕೂಡ. ಅಂದ್ರೆ ಅವಾಗಲೇ ಹಿಂಗ್ ಹೋದೆ, ತಿರ್ಗಾ ವಾಪಸ್ ಆರ್ಡ್ರ್ ಆ ಕಡೆ ರಿಟರ್ನ್ನೇ ಬಂದೈತೆ. ನಾನು ನೋಡ್ಕೊಂಡಿಲ್ಲ, ಅದೇ ಏರಿಯಾಗಳು ಅಷ್ಟಾಗಿ ಇನ್ನೂ ಗೊತ್ತಾಗಲ್ಲ ಗುರು. ಅಂದ್ರೆ ಇದು ಯಾರೋ ಹೊಸ ಏರಿಯಾ ಅಲ್ಲ ನಾನು ಬಂದಿರೋದು, ಈ ಸೈಡ್ಗೆಲ್ಲ ಬಂದೇ ಇಲ್ಲ, ಇದೆ ಫಸ್ಟ್ ಟೈಮ್ ಬಂದಿರೋದು. ಅದರಿಂದಾಗಿ ಕನ್ಫ್ಯೂಷನ್ ಆಗಿ ಪಿಕ್ ಮಾಡ್ಕೊಂಡೆ ತಿರ್ಗಾ ವಾಪಸ್ಸೇ ಕರ್ಕೊಂಡೋಗಿ ಬಿಟ್ಬಿಟ್ಟು ವಾಪಸ್ ತಿರ್ಗಾ ಮತ್ತೆ ಹೋಗ್ತಾ ಇದ್ದೀನಿ. ಇನ್ನು ಯಾವಾಗ ಅಂದ್ರೆ ಆರ್ಡರ್ ಕೂಡ ಆಗ್ತಾ ಇಲ್ಲ, ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಆರ್ಡರ್ನ ಕೂಡ ಪಿಕಪ್ ಮಾಡಿದೀನಿ, ಬಟ್ ಡ್ರಾಪ್ 15 ಕಿಲೋಮೀಟರ್ ಡ್ರಾಪ್, ಬಟ್ ಯಾವ ಸೈಡಿಗೆ ಅನ್ನೋದಂತೂ ಗೊತ್ತಿಲ್ಲ. ಪಿಕಪ್ ಮಾಡೋದಂತೂ ಪಿಕಪ್ ಮಾಡಿದೀನಿ, ಬನ್ನಿ ಹೋಗಿ ಡ್ರಾಪ್ ಮಾಡೋಣ, ಗೊತ್ತಾಗುತ್ತೆ ಎಲ್ಲಿಗೆ ಅಂತ. ಹಾ ಎಂಬಯ್ಯ ಅಣ್ಣ, ಒಂದು ದಿನದ ಮಟ್ಟಿಗೆ ಅಷ್ಟೇ ಮಾತಾಡೋದು. ಆಕ್ಚುಲಿ ಯೂಟ್ಯೂಬರ್ ನಾನು. ಹೌದು, ಸುಮ್ಮನೆ ಒಂದು ನೈಟ್ ಹೊತ್ತು ಹೇಗಿರುತ್ತೆ ಅಂತ ನೋಡೋಣ ಅಂತ ಒಂದಿನ ಬಂದಿರೋದು ಅಷ್ಟೇ. ಬೇಕಾದ್ರೆ ಅಪ್ಲಿಕೇಶನ್ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು. ಕ್ಯಾನ್ಸಲ್ ಮಾಡೋಣ, ಕ್ಯಾನ್ಸಲ್ ಮಾಡ್ತೀನಿ ಬ್ರೋ. ನಾನು ಅದೇ ಅದನ್ನ ತೋರಿಸ್ಬೇಕು ಅಂತಾನೆ ಬಂದಿರೋದು. ನನ್ ಬೇಕಾದ್ರೆ ಅರ್ನಿಂಗ್ಸ್ ನೋಡಿ ನಾನು ಮಾಡೇ ಇಲ್ಲ. ನಾನು ಈಗ ಒಂದು ಕೊಟ್ಟು ಬಂದಿದ್ದೀನಿ, ಅದ್ ಬಿಟ್ರೆ ರೆಗ್ಯುಲರ್ ಆಗಿ ಏನು ಮಾಡಲ್ಲ ನಾನು. ಇವತ್ತೊಂದು ದಿನ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ, ಅದು ನೈಟ್ ಮಾತ್ರ. 2 ಗಂಟೆಯಿಂದ 349 ರೂಪಾಯಿ ಅಷ್ಟೇನಾಗಿರೋದು. ಹಾ ಇಲ್ಲ ಇಲ್ಲ, ಬೇಜಾರೇನಣ್ಣ ಅದು. ಸ್ವಿಗ್ಗಿ ಝೊಮ್ಯಾಟೋನು ಅದು ಎಲ್ಲ ಮಾಡಿದ್ದೀನಿ. ಇದೊಂದು ಮಾಡ ಅಂತ ಮಾಡಿದೆ. ಹೌದಾ, ಓಕೆ ಬ್ರೋ, ಕ್ಯಾನ್ಸಲ್ ಆಗಿದೆ ನೋಡಿ. ಭಯ್ಯ ಕ್ಯಾನ್ಸಲ್ ಕ್ಯಾನ್ಸಲ್ ಹೋಗಯ್ಯ. ಆಟೋ ಬುಕ್ ಮಾಡೋಕ್ಕಾಗಲ್ವ ಈಗ ಅವರು? ಹಾಂ, ಹೌದಾ. ನೋಡು ಗುರು, ಹೆಂಗೋ ರೆಕಾರ್ಡರ್ ಆನ್ ಮಾಡಿದೀನಿ ಅಂದ್ರೆ ಹೆಂಗೋ ಕ್ಯಾನ್ಸಲ್ ಮಾಡಿದೆ ಸದ್ಯಕ್ಕೆ. ಅವ್ರೇನು ಸದ್ಯ ಕಿರಿಕೇನು ಮಾಡಲಿಲ್ಲ, ನೀಟಾಗಿ ನಿಧಾನಕ್ಕೆ ಮಾತಾಡಿದ್ರು. ಓಕೆ, ಏನು ಮಾಡೋಕ್ಕಾಗಲ್ಲ, ಆರ್ಡರ್ ಕ್ಯಾನ್ಸಲ್ ಮಾಡಿದೆ ನಾನು. ಸೊ ಕಿರಿಕೆಲ್ಲ ಮಾಡೋ ಅಂಥದ್ದು ನಮ್ಗಂತೂ ಆಗಲ್ಲ ಗುರು, ಅದಂತೂ ನಿಜ. ಅದು ನಾನು ಕಿರಿಕಂತೂ ಮಾಡ್ತಾ ಇರಲಿಲ್ಲ, ಕ್ಯಾನ್ಸಲ್ ಅಂತೂ ಮಾಡಿದ್ದೀನಿ. ಬಟ್ ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು ಅಷ್ಟೇ. ಅವ್ರು ಏನೋ ಬಂದು ರ್ಯಾಶಾಗಿ ಏನು ಕೇಳಲಿಲ್ಲ, ಆರಾಮಾಗಿ ಕೇಳಿದ್ರು ಬ್ರೋ ರ್ಯಾಪಿಡೋನ ಅಂತಾನೆ ಕೇಳಿದ್ರು. ಕ್ಯಾನ್ಸಲ್ ಮಾಡಿದ್ದೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಏನು ಮನೆಗೆ ಹೋಗೋದ ಹೆಂಗ, ಇನ್ನೂ 1 ಅವರ್ ಆಯ್ತು ಗುರು ಟೈಮು. ಅವ್ರು ಹೇಳ್ತಾರೆ ರ್ಯಾಪಿಡೋ ಆಯ್ತು ಏನಪ್ಪ ಅದು ಝೊಮ್ಯಾಟೊ ಸ್ವಿಗ್ಗಿ ಮಾಡಿ ಅಂತ. ಝೊಮ್ಯಾಟೊ ಸ್ವಿಗ್ಗಿಲಿ ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅಂದ್ರೆ ನೋಡಿ, ಈ ಥರ ಮೆಟ್ರೋ ಸ್ಟೇಷನ್ ಹತ್ರ ಬಂದರೆ ಪಕ್ಕ ಈ ಥರ ಪ್ರಾಬ್ಲಮ್ ಆಗೇ ಆಗುತ್ತೆ. ನೋಡಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿರೋದಕ್ಕೆ ಅವ್ರು ಬಂದು ಕೇಳಿದ್ದು, ಬೇರೆ ಎಲ್ಲರೂ ಆಗಿರೋ ಆರಾಮಾಗಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೋದಾಗಿತ್ತು. ಏನು ಮಾಡೋಕ್ಕಲ್ಲ ಬಿಡಿ. 1 ಗಂಟೆ ಆಗಿದೆ, ಅಂದರೆ ಇನ್ನೊಂದು ಅವರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಬೇರೆ ಅವ್ರು ಆಟೋದವರು ಕೇಳಿದ್ಮೇಲೆ ತಿರ್ಗಾ ಇನ್ನೊಂದ್ಸತಿ, ಅಂದರೆ ಅವ್ರಂದ್ರೆ ನಿಧಾನಕ್ಕೆ ಕೇಳಿದ್ರು, ಬೇರೆಯವ್ರಾದ್ರೆ ಜಗಳಕ್ಕೆ ಬರ್ತಾರೆ. ನಮಗೆ ಜಗಳ ಎಲ್ಲ ಆಗಿ ಬರಲ್ಲ, ಅದಕ್ಕೋಸ್ಕರ ಇವಾಗ ಸೀದಾ ಮನೆಗೆ ಹೋಗ್ತೀನಿ. ನೋಡಿ ಇನ್ನೊಂದು ಯಾವುದೋ ಬರ್ತಾ ಇದೆ, ಬಾನಸವಾಡಿಗಂತೆ ಹೋಗಪಾತ. ಆಮೇಲೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ಏನೋ ಒಂದು ಗೊತ್ತಾಗಲ್ಲ, ನಮಗೂ ಏರಿಯಾಗಳು ಗೊತ್ತಾಗಲ್ಲ, ಏನಿಲ್ಲ, ಹೊಸ ಜಾಗ. ಕ್ಯಾನ್ಸಲ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ. ಅಂದರೆ ಮನೆಗೆ ಹಾಕೊಂಡ್ಬಿಡ್ತೀನಿ ತಡ್ರಿ, ಎಷ್ಟು ದೂರ ಇದೆ ಅಂತ ನೋಡೋಣ. ತುಮಕೂರು ಮ್ಯಾಪ್ಸ್. ಅಂದರೆ ನಮ್ಮೂರಾದ್ರೆ ಏನಾದ್ರು ಮಾಡ್ಬೋದು. ಈಗ ಊರು ಬಿಟ್ಟು ಊರು ಬಂದಿಲ್ಲ ಎಲ್ಲ ಜಗಳ ಮಾಡ್ಕೊಂಡು ಕುತ್ಕೊಳಕ್ಕಂತೂ ನಿಜ ಆಗಲ್ಲ. ಅಯ್ಯಯ್ಯಪ್ಪ ಗಾಯ್ಸ್, ನೋಡ್ರಿ ನಮ್ಮ ಮನೆ ಹತ್ರ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಹತ್ರ 80 ಕಿಲೋಮೀಟ್ರ್ ಹೋಗ್ಬೇಕು ಗುರು ನಾನಿವಾಗ. ಕಲ್ಯಾಣ ನಗರ, ಹೆಬ್ಬಾಳ, ಕಾಂತಿ ಸ್ವೀಟು, ದಾಸಂಪುರ, ನೆಲಮಂಗಲ, ಡಾಬಾಸ್ಪೇಟೆ, ಅದಾದ್ಮೇಲೆ ತುಮಕೂರು. ಅಂದರೆ ತುಮಕೂರಿಗಿಂತ ಒಂದು 4 ಕಿಲೋಮೀಟ್ರ್ ಹತ್ರ ಇದೆ ಅಷ್ಟೇ ನಮ್ಮ ಮನೆ. ಬನ್ನಿ ಹೋಗೋಣ, ಇನ್ನೇನು ಮಾಡೋಕ್ಕಾಗುತ್ತೆ, ಮ್ಯಾಪ್ ಬೇಕೇ ಬೇಕು, ಹಂಗೆ ಅಂತೂ ಹೋಗೋಕ್ಕಾಗಲ್ಲ. ಅಂದರೆ ಫಸ್ಟ್ ಮೈಕ್ ಚೇಂಜ್ ಮಾಡಬೇಕು ಗುರು. ಅಂದರೆ ಆಚೆ ಕಡೆ ಏನು ರೆಕಾರ್ಡ್ ಮಾಡ್ತಾ ಇಲ್ಲ, ಬರೀ ಒಳಗಡೆ ನಾನು ಹೆಲ್ಮೆಟ್ ಒಳಗಡೆ ಏನು ಮಾತಾಡ್ತಾ ಇದ್ದೀನೋ ಅದಷ್ಟೇ ರೆಕಾರ್ಡ್ ಆಗ್ತಾ ಇದೆ.
ಆಚೆ ಕಡೆ ಅವ್ರು ಎಷ್ಟೇ ಜೋರಾಗಿ ಮಾತಾಡೋರು ಅಷ್ಟೇ ರೆಕಾರ್ಡ್ ಆಗ್ತಾ ಇಲ್ಲ. ಅಂದ್ರೆ ಒಂಥರ ಅಡ್ವಾಂಟೇಜ್ ಇದೆ, ಒಂಥರ ಡಿಸ್ಅಡ್ವಾಂಟೇಜ್ ಇದೆ. ಅಂದ್ರೆ ಆಚೆ ಕಡೆ ಕೇಳಿಸ್ಬಾರ್ದು ಅಂತ ತಾನೇ ಒಳಗಡೆ ನಾವು ಮೈಕ್ ಹಾಕೊಂಡು, ಅಂದ್ರೆ ಎಷ್ಟೇ ನಾಯ್ಸ್ ಬಂದ್ರು ಆಚೆ ಕಡೆದು ಕ್ಯಾಪ್ಚರ್ ಮಾಡ್ಕೊಳ್ಳ. ಬಟ್ ಆಚೆ ಕಡೆ ಮಾತಾಡೋರ್ದು ಕೂಡ ಕ್ಯಾಪ್ಚರ್ ಮಾಡ್ಕೊಂತ ಇಲ್ಲ. ಅಂದ್ರೆ ಆಚೆ ಕಡೆ ಏನಾದ್ರು ಮಾತಾಡ್ಬೇಕಾದ್ರೆ ಅಡಾಪ್ಟರ್ ತೆಗಿಬೇಕು ಅನ್ಸುತ್ತೆ, ಅಂದ್ರೆ ಅವಾಗ ಕೇಳಿಸುತ್ತೆ ಅಂತ ಅನ್ಸುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ಹೊಸದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡ್ಬಿಡಿ. ಅರ್ನಿಂಗ್ಸ್ ಬಗ್ಗೆ ಹೇಳಿಲ್ಲ, ಅರ್ನಿಂಗ್ಸ್ ಅಷ್ಟೇ 79 ರೂಪಾಯಿ ಅಷ್ಟೇ. ಒಂದೇ ಆರ್ಡರ್ ಕಂಪ್ಲೀಟ್ ಮಾಡಿದ್ದು. ಎರಡನೇ ಆರ್ಡರ್ ಆಟೋದವ್ರು ಆಗ ಬಂದು ಕೇಳಿದ್ರು. ತಿರ್ಗಾ ಆಮೇಲೆ ಇಷ್ಟೊತ್ತಿನಲ್ಲಿ ಯಾರನ್ನ ಬಂದು ಹಿಡ್ಕೊಂಡ್ರೆ ಏನಕ್ಕೆ ಬೇಕು, ರಿಸ್ಕ್ ಸಿಕ್ಕಾಪಟ್ಟೆ ರಿಸ್ಕ್. ಈ ರಿಸ್ಕ್ ಎಲ್ಲ ಬೇಡ, ಸೀದಾ ಮನೆಗೆ ಹೋಗೋಣ. ಬಾಯ್ ಗೈಸ್.